25 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಾವು. ಇಷ್ಟೊತ್ತು ಎಲ್ಲ ಮುಸ್ಲಿಮ್ಸ್ ಕೊಟ್ರು, ಎಲ್ಲಾರ್ಗು ಕೊಟ್ರು. ಈ ಸತಿ ನಮ್ಮ ಬತ್ಲಂಗೆ ಒಂದು ಚಾನ್ಸ್ ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಬಂದ್ರೆ ನಮ್ ಕ್ರಿಶ್ಚಿಯನ್ ಅವ್ರಿಗೆ ಒಳ್ಳೇದ್ ಮಾಡ್ತಾರಂತ ನಮ್ಗೆ ಅಭಿಪ್ರಾಯ ಇದೆ. ಅವ್ರು ಕೊಡ್ಲೇಬೇಕು ಅಂತ ಕೇಳ್ತಾರೆ. ಅವ್ರು ಬಂದ್ರೆ ಖಂಡಿತ 100% ಗೆಲ್ತಾರೆ. ಬೆತ್ತಲಂ ಸಾರ್ ಅವ್ರು ಬರ್ಬೇಕು, ಬಡವರಿಗೆ ಸಹಾಯ ಮಾಡ್ಬೇಕು. ಕ್ರಿಶ್ಚಿಯನ್ಸ್ ನಾವು ರೋಮನ್ ಕ್ಯಾಥಲಿಕ್ ಜನಗೆ ಭಯ ಪಡಬಾರ್ದು, ದೇವರಿಗೆ ಭಯ ಪಡಬೇಕು. ಬರ್ತಲೆ ಒಳ್ಳೆ ಮನ್ಸ, ಕ್ರಿಶ್ಚಿಯನ್ ಬಗ್ಗೆ ಪ್ರೀತಿ ಇದೆ. ಸದ್ಯ ದೇಶದ ಜನರ ಚಿತ್ತ ಲೋಕಸಭಾ ಚುನಾವಣೆಯತ್ತ ಇದೆ. ಯಾಕಂದ್ರೆ ಈ ಬಾರಿ ಪ್ರಧಾನಿ ಯಾರಾಗ್ತಾರೆ ಅನ್ನುವಂಥದ್ದು ದೇಶದ ಜನರಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ. ಇನ್ನು ಕರ್ನಾಟಕ, ಅದರಲ್ಲೂ ಬೆಂಗಳೂರು ಅಂತ ತೆಗೆದುಕೊಂಡ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ತೀವ್ರವಾದಂತಹ ಪೈಪೋಟಿ ಇದೆ ಅಂತಾನೆ ಹೇಳ್ಬೋದು ಟಿಕೆಟ್ಗಾಗಿ. ಯಾಕಂದ್ರೆ ಬಿಜೆಪಿಯ ಭದ್ರಕೋಟೆ ಇದು. ಜೊತೆಗೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಏನು ಅಲ್ಪಸಂಖ್ಯಾತರಿಗೆ ಈ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ಈ ಬಾರಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವಂತಹ ಬಾರ್ತಲೋಮ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿದೆ. ಜೊತೆಗೆ ಇಲ್ಲಿನ ಮತದಾರರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಇಲ್ಲಿ ಗೆದ್ದಿದೆ. PC ಮೋಹನ್ ಅವರು ಹಾಲಿ ಸಂಸದರಾಗಿದ್ದಾರೆ. ಸೊ ಅದರ ಜೊತೆಗೆ ಏನು ಈ ಬಾರಿ ಏನಾದ್ರೂ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಈ ಒಂದು ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನ ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಇಲ್ಲಿನ ಮತದಾರರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಕರ್ಲಿನ್ ಅಂತ. ಚಾಮರಾಜಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ ಸ್ಟೇಟಲ್ಲಿ ಕೊಟ್ಟಿದ್ದಾರೆ. ನಮ್ಮ 25 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಾವು. ಈಗ ಬಂದು ನಾನು ಒಂದು ಕ್ರಿಶ್ಚಿಯನ್ ಆಗಿರುವಾಗ ಇಷ್ಟೊತ್ತು ಎಲ್ಲ ಮುಸ್ಲಿಮ್ಸ್ ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಈ ಸತಿ ನಮ್ಮ ಬತ್ಲಂಗೆ ಕೊಡಬೇಕು ಅಂತ ನಮ್ಮ ಇಷ್ಟ. ಎಲ್ಲ ಚರ್ಚೆಗಳು ಸೇರಿದ್ದೀವಿ ನಾವು. ಅವ್ರು ಕೊಡಬೇಕು, ನಮ್ಮ ಕ್ರಿಶ್ಚಿಯನ್ ಪರವಾಗಿ ಯಾರು ಇದುವರೆಗೂ ಮಾಡಿಲ್ಲ. ಅವ್ರು ಬಂದರೆ ಒಳ್ಳೇದಾಗುತ್ತೆ ನಮ್ಮ ಏರಿಯಾಗಳಿಗೆ ಅಂತ ಒಂದು ಅಭಿಪ್ರಾಯದಿಂದ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮೇಡಮ್ ಏನ್ ಗೊತ್ತಾ, ಪ್ರತಿ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಟಿಕೆಟ್ ಆಕಾಂಕ್ಷಿಗಳೇನಿರ್ತಾರೆ ಅವ್ರು ಆಲ್ರೆಡಿ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಒಂದು ಕಾರ್ಪೊರೇಟರ್ಗಳಾಗಿರ್ಬೋದು, MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಅಥವಾ ಮಾಜಿ ಹಾಲಿ ಕೂಡ ಇರ್ಬೋದು. ಸೊ ಆದ್ರೆ ಬಾರ್ತಲೋಮ್ ಅವರು ಇನ್ನು ರಾಜಕೀಯಕ್ಕೆ ಹೊಸಬ್ದು. ಸಾಕಷ್ಟು ಬಾರಿ ಟಿಕೆಟ್ಗಾಗಿ ಆಗ್ರಹವನ್ನ ಮಾಡಿದ್ರು ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಯಾವ ಮಾನದಂಡಗಳನ್ನ ಇಟ್ಕೊಂಡು ನೀವು ಟಿಕೆಟ್ ಕೇಳ್ತಾ ಇದ್ದೀರಾ? ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಅವರಿಗೆ ಇಲ್ಲಿವರೆಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ಸೊ ಆದ್ರೂ ನೀವು ಟಿಕೆಟ್ ಕೇಳ್ತಾ ಇದ್ದೀರಾ, ಯಾಕೆ? ಒಳ್ಳೇದಾಗಬೇಕಂತ. ಈಗ ಬಂದ ತಕ್ಷಣ ಯಾರು ಬಂದ್ಬಿಡಲ್ಲ. ಒಂದು ಚಾನ್ಸ್ ಕೊಟ್ಟರೆ ಅವರು ಮುಂದೆ ಮಾಡ್ತಾರೆ ಅಂತ ನಮ್ಮ ಕರ್ತವ್ಯ. ನಾವೆಲ್ಲ ಸೇರಿ ಮಾಡೋಕ್ಕೆ ಅವ್ರಿಗೆ ಕೊಡಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಕೊಡ್ಬೇಕು ಅವ್ರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಗಿದ್ಯಾ? ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೂಡ ತೀವ್ರವಾದಂತಹ ಪೈಪೋಟಿ ಇದೆ. ಒಂದ್ ಕಡೆ ಶಾಂತಿನಗರದ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರು ತಮ್ಮ ಪುತ್ರ ನಲಪಾಡ್ಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಆಗ್ರಹ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟಿಕೆಟ್ ಸಿಗತ್ತೆ ಅಂತ ಅನ್ಸುತ್ತಾ? ಅವ್ರಿಗೆಲ್ಲ ಕೊಟ್ಟಿದ್ದಾರಲ್ವ ಚಾನ್ಸ್ಗಳು, ಅವರೆಲ್ಲ ಬಂದಿದ್ದಾರೆ. ಈಗ ಬರ್ದಿರೋದು ಕೊಡಬೇಕು. ಕೊಟ್ಟವ್ರಿಗೆ ಕೊಟ್ಕೊಂಡ ಇದ್ರೆ ಕೊಡಬೇಕು. ಇವರು ಬರ್ತಲಮ್ಗೆ ಈ ಸತಿ ಕೊಡಬೇಕು ಅಂತ ನಮ್ಮದೆಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಕೊಟ್ಟು ನೋಡಬೇಕು ಅವ್ರು ಏನು ಮಾಡ್ತಾರೆ ಅಂತ. ಎಲ್ಲರಿಗೂ ಒಂದು ಚಾನ್ಸ್ ಬೇಕಲ್ವಾ? ಅವ್ರು ಬಂದರೆ ನಮ್ಮ ಕ್ರಿಶ್ಚಿಯನ್ ಅವ್ರಿಗೆ ಒಳ್ಳೇದು ಮಾಡ್ತಾರಂತ ನಮಗೆ ಅಭಿಪ್ರಾಯ ಇದೆ. ಅವ್ರು ಕೊಡಲೇಬೇಕು ಅಂತ ಕೇಳ್ತಾರೆ. ಬಾರ್ತಲೋಮ್ ಅವರಿಗೆ ಟಿಕೆಟ್ ಸಿಕ್ಕರೆ ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಗೆಲ್ಲುತ್ತೆ, ಖಂಡಿತ ಗೆಲ್ಲುತ್ತೆ. ಅವ್ರು ಬಂದರೆ ಖಂಡಿತ 100% ಗೆಲ್ತಾರೆ ಅವರು. ಓಕೆ ಮೇಡಮ್, ತಮ್ಮ ಹೆಸರೇನು? ಮೇರಿ ಮೇಡಮ್, ನನ್ನ ಹೆಸರು ಮೇರಿ. ನಾವು 55 ವರ್ಷದಿಂದ ಆಂಜನಪ್ಪ ಗಾರ್ಡನಲ್ಲಿ ಬಾಳ್ತಾ ಇದ್ವಿ. ನಮಗೆ ಯಾರು ಏನು ನಮಗೆ ಸಪೋರ್ಟ್ ಇಲ್ಲ. ನಮಗೆ ಏನಂದರೆ ಒಂದು ಆರೋಗ್ಯಕ್ಕೆ ಏನಕ್ಕೂ ಬಡವರಿಗೆ ಎಲ್ಲರಿಗೂ ಒಂದು ಸಹಾಯ ಬೇಕು ಅಂತ ನಾನು ಕೇಳ್ಕೊಳ್ತೀವಿ. ಯಾರು ಬಂದ್ರೂ ನಮ್ಗೆ ಯಾರು ಸಹಾಯ ಇಲ್ಲ. ಇವಾಗ ನಮ್ಮ ಕ್ರಿಶ್ಚಿಯನ್ಸ್ ಅವರಂದರೆ ನಮ್ಮ ಜಾತಿಯಿಂದ ನಾವು ಕೇಳಿಲ್ಲ. ದೇವರು ಇದರ ಆಶೀರ್ವಾದದಿಂದ ಅವರು ನಮಗೆ ಒಂದು ಚಾನ್ಸ್ ಕೊಡಬೇಕು. ಅವರು ನಮ್ಮ ಏರಿಯಾಗೆ ಬರಬೇಕು. ಬಡವರಿಗೆ ನಮಗೆ ಇಲ್ಲದ್ರೆ ಪಕ್ಕದ ಅಕ್ಕ ಇರೋ ತುಂಬ ಬಡವರಿದ್ದಾರೆ ಮೇಡಮ್. ಅವ್ರಿಗೋಸ್ಕರ ಒಳ್ಳೇದಾಗಬೇಕು. ನಾನು ಎಷ್ಟು ಬಡವ್ರಿಗೋಸ್ಕರ ಸಹಾಯ ಮಾಡ್ತೀವಿ. ಪಿಂಚಿನ್ ಮಾಡೋದಿಲ್ಲ. ಇಷ್ಟು ಜನ ಬಂದಿದ್ದಾರೆ, ಪಿಂಚಿನ್ ಬಡವ್ರಿಗೆ ಮಾಡಿಲ್ಲ. ನಾನು ಫ್ರೀ ಮಾಡ್ತೀನಿ. ಎಲ್ಲೆಲ್ಲ ಹೋಗಿ ನಾನು ಆರ್ಟ್ ಪೇಷಂಟ್
ಬಡವ್ರಿಗೆ ಮನೆ ಮನೆ ನೋಡಿ ಅವ್ರಿಗೆಲ್ಲ ಪಿಂಚಣಿ ಮಾಡಿ ಬಂದು ಕೇಳಿ ನೋಡಿ ಎಲ್ಲರಿಗೂ ಅಷ್ಟು ಕ್ಲೀನಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಅವರೇ, BJP ಬಂದ್ರು ಅಂತ ಅವ್ರ ಪಕ್ಕ ನಾವು 2 ಸತಿ ಹೋದೋ, ಆದ್ರೆ ಯಾರು ಹಾಲಿ ಸಂಸದರಾಗಿರುವಂತಹ PC ಮೋಹನ್ ಅವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ವಾ? ಯಾವುದು ಮಾಡಿಲ್ಲ ಮೇಡಮ್. ಯಾವ ಕೆಲಸನೂ ಎದುರುಗಡೆ ಕೇಳಿದೀವಿ ನಾವು, ಯಾವ ಕೆಲಸನೂ ಮಾಡೋದಿಲ್ಲ. ಜಮೀರ್ ಅವ್ರು ಯಾರು ನಮಗೆ ಸಹಾಯ ಮಾಡೋದಿಲ್ಲ, ತುಂಬ ನಮ್ಗೆ ಅವಮಾನ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಹೋದ್ರೆ ಒಳ್ಳೆಯವರು ಅಂತ ಹೋದ್ರೆ ನಮ್ಮ ಎದುರುಗಡೆ ಅವಮಾನ ಮಾಡ್ತಾರೆ. ನಾವು ಜಾತಿ ಭೇದ ಕಾಂಗ್ರೆಸ್ BJP JDS ಅಂತ ನೋಡಬಾರ್ದು, ಎಲ್ಲ ಒಂದೇ ನೋಡಬೇಕು. ಅಯ್ಯೋ ಕಾಯಿಲೆದವ್ರು ಬಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ಹಾಸ್ಪಿಟ್ಲ್ ಇದ್ದಾರಾ ಅವ್ರಿಗೆ ಹೆಲ್ಪ್ ಮಾಡಬೇಕು. ಬಡವರು ಮನೆ ಬಿದ್ದಿದೆ, ಬಂದು ನೋಡಿ. ಜಮೀರ್ ಹತ್ರ ಹೋಗಿ ಅಪ್ಲಿಕೇಶನ್ ಕೊಟ್ಬಿಟ್ಟು ಬಂದೆ. 8 ತಿಂಗಳಾಯಿತು. ಆಫೀಸರ್ನ ಕರೆಸಿದ್ರು, ಮಾತಾಡಿದ್ರು. 2ನೇದು ಮಾಡೇ ಇಲ್ಲ. ಇವಾಗ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತಾನೆ ನಾನು ಇದ್ದೀನಿ. ಆ ಥರ ಎಲ್ಲ ಬಡವರಿಗೆ ತುಂಬ ತೊಂದರೆ ಮಾಡ್ತಾರೆ ಸರ್ ಮೇಡಮ್. ದಯವಿಟ್ಟು ದೇವರ ಆಶೀರ್ವಾದ ಅವ್ರಿಗೆ ಇರಬೇಕು. ಇವಾಗ ನಿಲ್ತಾರಲ್ಲ ಕ್ರಿಶ್ಚಿಯನ್ಸ್, ಅವ್ರಿಗೆ ಬರಲೇಬೇಕು. 95% ಬೆತ್ತಲಂ ಸಾರು ಅವ್ರು ಬರಬೇಕು. ಅವರಿಂದ ನಾವೆಲ್ಲ ಸಹಾಯ ಮಾಡಿ ಒಂದು ಚಿಕ್ಕ ಚಾನ್ಸ್ ಕೊಡಿ, ದಯವಿಟ್ಟು ಚಾನ್ಸ್ ಕೊಡಿ. ಅವ್ರಿಗೆ ಬರಬೇಕು, ಬಡವರಿಗೆ ಸಹಾಯ ಮಾಡಬೇಕು. ಒಂದು ಕೆಲಸ ಕಾರ್ಯ ಒಳ್ಳೇದು ಕೆಟ್ಟದ್ದು ನೋಡಬೇಕು. ದೇವ್ರಿಗೆ ಭಯ ಪಡಬೇಕು. ಕ್ರಿಶ್ಚಿಯನ್ಸ್ ನಾವು ರೋಮನ್ ಕ್ಯಾಥಲಿಕ್, ಜನಗೆ ಭಯ ಪಡಬಾರ್ದು, ದೇವ್ರಿಗೆ ಭಯ ಪಡಬೇಕು. ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಕೂಡ ಹೆಚ್ಚಿದ್ದಾರೆ, ಕ್ರಿಶ್ಚಿಯನ್ನರು ಕೂಡ ಹೆಚ್ಚಿದ್ದಾರೆ. ಆದ್ರೆ ನೀವು ಕ್ರಿಶ್ಚಿಯನ್ನರಿಗೆ ಯಾಕೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀರಾ? ಎಲ್ಲರಿಗೂ ಹೆಲ್ಪ್ ಮಾಡಿದೆ ಮೇಡಮ್, ಯಾರು ನಮ್ಗೆ ಮಾಡಿಲ್ಲ ಮೇಡಮ್. ಆ ಕಾಲದಿಂದ 18-19 ವರ್ಷದಿಂದ ಕ್ರಿಶ್ಚಿಯನ್ಸ್, ಅಜ್ಜಿ ತಾತ ಪಾಟಿದ್ದ ಕ್ರಿಶ್ಚಿಯನ್ಸ್ ನಾವು. ಆದರೆ ನಮ್ಮ ದೊಡ್ಡವರಾಗಿ ಇಷ್ಟು ಬಡವರಾಗಿ ನಮ್ಗೆ ಯಾರು ಹೆಲ್ಪ್ ಇಲ್ಲ ಮೇಡಮ್. ಅದರಿಂದ ನಾವು ಏನು ಹೇಳ್ತೀವಿ, ಇದು ಒಂದು ಚಾನ್ಸ್ ಕೊಡ್ರಿ ಅವ್ರಿಗೆ, ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ಜನಗಳಿಗೆ ಅಂತಾನೆ ಕೇಳ್ತೀವಿ ಮೇಡಮ್. ಏನು ನಮಗೆ ಆಸ್ತಿ ಪಾಸ್ತಿನ ಏನು ಬೇಡ ಮೇಡಮ್. ಒಂದು ಬಡವರಿಗೆ ಬಂದು ನೋಡಿ, ಬಾತ್ರೂಮು ನೋಡೋಕ್ಕಾಗಿಲ್ಲ, ಅಷ್ಟು ಬೇಜಾರಾಗಿದೆ. ವಾರಕ್ಕೆ 100 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. 20 ಜನ ಸೇರಿ ಅವ್ರಿಗೆ ದುಡ್ಡು ಕೊಟ್ರೆ ಬಂದು ತೊಳೆದು ಬಿಟ್ಟು ಹೋಗ್ತಾರೆ. ನಾವು ಅಷ್ಟು ಕಕ್ಕುಸು ಬಾತ್ರೂಮು ಎಲ್ಲ ಒಂದಾಗಿ ನಾವು ಸಂಸಾರ ಮಾಡ್ತಾ ಇದೀವಿ ಮೇಡಮ್. ಮೇಡಮ್ ನಿಮ್ಮ ಹೆಸರೇನು? ಎಲಿಜಬೆತ್ ಮೇರಿ ಅಂತ. ನಾವು ಬಾರ್ತಲೋಮ್ ಸರ್ಗೆ ಯಾಕೆ ಟಿಕೆಟ್ ಅನ್ನ ಕೊಡ್ಬೇಕು? ಹೆಲ್ಪ್ ಆಗಬೇಕು. ಕ್ರಿಶ್ಚಿಯನ್ಸ್ಗೆ ಹೆಲ್ಪ್ ಇಲ್ಲ. ತುಂಬ ನಾವೆಲ್ಲ ಗಂಡ ಇಲ್ದಿರ ಯಾರು ಇದ್ರು, ಒಬ್ಬರೇ ಇದ್ರು, ನಮಗೆ ಒಂದು ಹೆಲ್ಪ್ ಅಂದರೆ ಅವ್ರ ಹತ್ರ ಹೋಗಿ ಕೇಳಬಹುದು. ಅದಕ್ಕಿಂತ ನಮಗೆ ಅವ್ರು ಬರಬೇಕು, ಅವ್ರಿಗೆ ಸೀಟ್ ಕೊಡಬೇಕು. ಈಗ ಹಾಲಿ ಸಂಸದರಾಗಿರುವಂತಹ PC ಮೋಹನ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅದು ಗೊತ್ತಿಲ್ಲ ನಮಗೆ. ಇವ್ರು ಬರಬೇಕು, ಇವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ. ಮೇಡಮ್ ಇನ್ನೊಂದ್ ಕಡೆ ಬಾರ್ತಲೋಮ್ ಸಾರನ್ನ ಹೊರತುಪಡಿಸಿದ್ರೆ ಈಗ ಸಚಿವರಾಗಿರುವಂತಹ KJ ಜಾರ್ಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೆ ಟಿಕೆಟ್ ಏನಾದ್ರೂ ಸಿಕ್ಕರೆ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಹೇಗೆ? ನಾವು ಚಾಮರಾಜಪೇಟೆ ಮುಖಾಂತರದಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಬರಬೇಕು. ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ನಿಂತ್ಕೊಂಡು ಮಾಡ್ತಾರೆ. ಮಾಡಿ ಆಯ್ತು, ಅವ್ರ ಮುಂಚೆನೆ ಮಾಡಿದ್ದಾರೆ. ಮಾಡ್ದಿರೋರ್ಗೆ ಒಂದು ಚಾನ್ಸ್ ಕೊಡ್ಲಿ ಅಂತ ನಮ್ದು. ಅಂದ್ರೆ ಯಾರೇ ಕ್ರಿಶ್ಚಿಯನ್ ಇಂದ ನಿಂತರೂ ಕೂಡ ಅವರನ್ನ ಗೆಲ್ಲಿಸ್ತೀವಿ. ಹೌದು, ಯಾರೇ ಇರ್ಲಿ, ಚಾರ್ಜ್ ಇರಲಿ, ಯಾರು ಇರ್ಲಿ, ನಾವು ಗೆಲ್ಲಿಸ್ತೀವಿ. ಆದ್ರೆ ಕ್ರಿಶ್ಚಿಯನ್ಗೆ ಚಾನ್ಸ್ ಕೊಡಬೇಕು. ಓಕೆ, ಈಗ CM ಗಿರ್ಬೋದು ಅಥವಾ DCM ಗಿರ್ಬೋದು, ಹೈಕಮಾಂಡ್ಗೆ ಏನ್ ಹೇಳ್ತೀರಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನ್ ಹೇಳ್ತೀರಾ? ಟಿಕೆಟ್ ಕೊಡೋದಕ್ಕೆ ಒತ್ತಾಯ ಮಾಡ್ತೀರಾ ಹೇಗೆ? ಮಾಡ್ತೀವಿ. DK ಸರ್ಗೂ ಹೇಳ್ತೀನಿ, ಸಿದ್ದರಾಮಯ್ಯಗೂ ಹೇಳ್ತೀವಿ. ನಾವು ಇಂಥವ್ರಿಗೆ ನಾವು ಕಷ್ಟಪಡ್ತಾ ಇರೋದು, ಅದಕ್ಕೆ ಅವ್ರಿಗೆ ಬರಬೇಕು. ನಮ್ಮ ಕ್ರಿಶ್ಚಿಯನ್ ಫಸ್ಟು ಬರಬೇಕು. ಅವ್ರಿಗೆ ಯಾವತ್ತೂ ಚಾನ್ಸೇ ಸಿಕ್ಕಿಲ್ಲ. ಆವಾಗ ಇವರು ಬಂದರು, ಪೊಲೀಸ್ ನಿಂತಿದ್ರಲ್ವ, ಅವರು ಏನು ಮಾಡ್ತಾ ಇಲ್ಲ. ಆಯಿತು, ಇವಾಗ ಇವ್ರು ಬರ್ತಲೇಮೋ. ಒಳ್ಳೆ ಮನ್ಸ, ಒಳ್ಳೆ ಪ್ರೀತಿ, ಕ್ರಿಶ್ಚಿಯನ್ ಬಗ್ಗೆ ಪ್ರೀತಿ ಇದೆ. ಅವ್ರ ಪ್ರೀತಿ ವಿಶ್ವಾಸದಿಂದ ಅವರು ಓಡಾಡ್ತಾರೆ. ಅವ್ರು ಮಾಡೋದು ಯಾರು ಕರ್ತವ್ಯ ಗೊತ್ತಿಲ್ಲ, ನಾವು ನೋಡಿದ್ದೀವಿ. ಅವ್ರಿಗೆ ಕೊಡಬೇಕಂತ ನಾವು ಮನಸ್ಫೂರ್ತಿಯಿಂದ ನಾವು ಕೇಳ್ತಾ ಇದ್ದೀವಿ. ಇದಿಷ್ಟು ಕೂಡ ಚಾಮರಾಜಪೇಟೆಯ ಮತದಾರರ ಮಾತು. ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ಗೆ, ಅದರಲ್ಲೂ ಬಾರ್ತಲೋಮ್ ಅವರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ ನಾವು ಈ ಬಾರಿ ಅವರನ್ನ ಗೆಲ್ಲಿಸ್ತೀವಿ. ಜೊತೆಗೆ ಅದು ಕೂಡ ಇಲ್ಲಿಗೆ ಎಂಡ್ ಆಗತ್ತೆ. ಹಾಗಾಗಿ ಬಾರ್ತಲೋಮ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.